ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ನಾವೆಲ್ಲ ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿರೋರಿಗೆ 1 ಡೇ ಟ್ರಿಪ್‌ಗೆ ಅಂತ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಮಕ್ಕಳು ಕರ್ಕೊಂಡು ಹೋದ್ರೆ ಇನ್ನೂ ಖುಷಿ ಆಗ್ತಾರೆ. ಅಷ್ಟು ಚೆನ್ನಾಗಿದೆ. ಒಂದು ರೆಸಾರ್ಟ್ ಹೋಗೋದಕ್ಕೆ ಇಷ್ಟು ಅಂತ ನಾವು ಪೇ ಮಾಡಬೇಕಾಗುತ್ತೆ. ಬಟ್ ಇದು ಒಂದು ರೆಸಾರ್ಟ್ ಫೀಲೇ ಕೊಡುತ್ತೆ. ನಾವು ಇದಕ್ಕೆ ಎಂಟ್ರನ್ಸ್ ಅಂತ ಅಂದ್ರೆ ಕಾರ್ ಪಾರ್ಕಿಂಗ್ ಅಥವಾ ಬೈಕ್ ಪಾರ್ಕಿಂಗ್ ಏನೋ ಒಂದು ಪಾರ್ಕಿಂಗಿಗೆ ಇಷ್ಟು ಅಂತ ಪೇ ಮಾಡಬೇಕಾಗತ್ತೆ. ಅದು ಬಿಟ್ರೆ ಒಳಗಡೆ ಫ್ರೀ ಊಟ ಇರುತ್ತೆ. ಹಾಗೆ ಗೇಮ್ಸ್‌ಗಳಿಗೆಲ್ಲ ಪೇ ಮಾಡಬೇಕಾಗತ್ತೆ. ಅವರು ಕೆಲವೊಂದು ಗೇಮ್ಸ್‌ಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಇಲ್ಲಾಂದ್ರೆ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ ಗೇಮ್ಸ್‌ಗೆ. ಅದನ್ನ ಪ್ಯಾಕೇಜ್ ಕೂಡ ನಾವು ತಗೊಬಹುದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರನ್ಸ್ ಅಲ್ಲೇ ಮ್ಯಾಪ್ ಹಾಕಿರ್ತಾರೆ. ಯಾವ ಕಡೆ ಹೋದ್ರೆ ಏನಿರುತ್ತೆ ಅನ್ಕೊಂಡು ಪ್ರತಿಯೊಂದು ಡೀಟೇಲಿಂಗ್ ಆಗಿ ಹಾಕಿರ್ತಾರೆ. ಒಂದು ವಾಶ್‌ರೂಮ್ ಕೂಡ ಎಲ್ಲಿದೆ ಅನ್ಕೊಂಡು ಪ್ರತಿಯೊಂದು ರೂಟು ಕೂಡ ಡೀಟೇಲಿಂಗ್ ಹಾಕಿರ್ತಾರೆ. ಇಲ್ಲೇ ನೀವು ಒಂದು ಫೋಟೋ ತಗೊಂಡು ಹೋಗ್ಬಿಟ್ರೆ ನೀವು ಎಲ್ಲಿದ್ದೀರಾ ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ನಾವು ಅಲ್ಲಿಂದ ಬಂದಿದ್ದು ಡೈರೆಕ್ಟ್ ಊಟಕ್ಕೆ ಹೋದೋ. ಯಾಕಂದ್ರೆ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಮೀಲ್ಸ್‌ನವರು ಅಂದ್ರೆ ಊಟ ಹಾಕೊಡ್ತಾ ಇದ್ರು. ನಾವು ಅದು ಫ್ರೀ ಮೀಲ್ಸ್ ಆಗಿರತ್ತೆ. ಯಾರೇ ಹೋದ್ರುನು ಅವ್ರಿಗೆ ಫ್ರೀ ಆಗಿರತ್ತೆ. ಆಕ್ಚುಲಿ ಇದು ಅವ್ರು ಸ್ಟಾರ್ಟ್ ಮಾಡಿರೋದು ಅಲ್ಲೇ ಧ್ಯಾನ ಮಾಡೋದಕ್ಕೆ ಬರೋರ್ಗೆ. ಬಟ್ ಎಲ್ಲರಿಗೂ ಕೊಡ್ತಾರೆ ಈ ಫ್ರೀ ಮೀಲ್ಸ್‌ನ. ಆಕ್ಚುಲಿ ನಾವು ಹೋಗಿದ್ದು ಕೂಡ ಸ್ವಲ್ಪ ಧ್ಯಾನ ಆ ಥರದ್ದೆಲ್ಲ ಮಾಡೋಣ ಅಂತಾನೆ. ಬಟ್ ಅಲ್ಲಾಗಿದ್ದೇ ಬೇರೆ. ನಾವು ನೆಕ್ಸ್ಟ್ ಹೋಗಿದ್ದು ಬೋಟಿಂಗಿಗೆ. ನನ್ನ ಮಗ ನೋಡಿದ ತಕ್ಷಣ ಫಸ್ಟ್ ಬೋಟಿಂಗ್ ಅಂತ ಓಡೋದ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನಾನಾಗ್ಲಿ, ಹಸ್ಬೆಂಡ್ ಆಗ್ಲಿ ಈ ಥರ ಬೋಟಿಂಗ್ ನಾವು ಒಂದ್ಸಲನೂ ನಾವು ಹೋಗೇ ಇಲ್ಲ. ಇದೇ ಫಸ್ಟ್ ಟೈಮ್. ನನ್ನ ಮಗ ಅಂತೂ ಫುಲ್ ಖುಷಿಯಾಗಿ ಹೋಗಿದ್ದ. ಬಟ್ ನಮಗೆ ಹೇಗ್ ರೈಡ್ ಮಾಡಬೇಕು ಅನ್ನೋದೇ ನಮ್ಗೆ ಅಷ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯ್ತು. ನಾವೊಂದ್ ಕಡೆ ಪೆಡಲ್ ಮಾಡಿದ್ರೆ ಅದು ಇನ್ನೊಂದ್ ಕಡೆ ಹೋಗ್ತಾ ಇತ್ತು. ರೈಟ್ ಲೆಫ್ಟ್ ಅದು ಕರೆಕ್ಟಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ನನ್ ಮಗ ಮಾತ್ರ ತುಂಬಾ ಎಂಜಾಯ್ ಮಾಡ್ತಿದ್ದ ಪ್ಲೇಸ್‌ನ. ನಾನ್ ಹೇಳ್ದಂಗೆ ಇದು ಒಂದು ರೆಸಾರ್ಟ್ ಫೀಲೇ ಕೊಡುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ. ಒಂದು ರೆಸಾರ್ಟ್‌ಗೆ ಹೋಗೋಕ್ಕೆ ನಾವು ಸ್ಟಾರ್ಟಿಂಗೇ ಪೇ ಮಾಡ್ಬೇಕಾಗತ್ತೆ ಇಷ್ಟು ಅಂತ ಅನ್ಕೊಂಡು. ಬಟ್ ಇಲ್ಲಿ ನಾನು ಹೇಳ್ದಂಗೆ ಕಾರ್ ಪಾರ್ಕಿಂಗು ಇಲ್ಲ ಬೈಕ್ ಪಾರ್ಕಿಂಗ್ ಈ ತರ ಅಷ್ಟು ಪೇ ಮಾಡಿದ್ರೆ ಆಯ್ತು. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊ ಬಂದಿದ್ದು ಈ ಸ್ಟ್ಯಾಚ್ಯೂ ಹತ್ರ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಅನ್ಕೊಂಡು ತಗೊಂಡು ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಅಲ್ಲೇ ಪಿರಮಿಡ್ ಇರೋದು. ಅದ್ರೊಳಗೇನೆ ಧ್ಯಾನ ಎಲ್ಲ ಮಾಡೋದು. ಬಟ್ ನಮ್ಗೇನಾಯ್ತು ಅಂತ ಅಂದ್ರೆ ಮಕ್ಳಿರೋರ್ನ ಎಂಟ್ರಿ ಇಲ್ಲ ಪಿರಮಿಡ್ ಒಳಗೆ. ಮಕ್ಳು ಎಂಟ್ರಿ ಇಲ್ಲ ಅಂದ ತಕ್ಷಣ ನಮ್ಗೊಂಥರ ಮೂಡ್ ಔಟ್ ಆಗೋಯ್ತು. ಅಯ್ಯೋ! ಅಲ್ಲಿಂದ ಬಂದಿದ್ದೀವಿ ಇದಕ್ಕೆ ಅಂತಾನೆ. ಬಟ್ ಬಿಡಲ್ಲ ಅಂತಿದಾರಲ್ಲ ಏನ್ ಮಾಡೋದು ಅಂತ. ಆಮೇಲೆ ಇನ್ನೇನ್ ಮಾಡೋದು ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಂಡು, ಅಲ್ಲೇ ಪಕ್ಕದಲ್ಲೇ ಶಾಪಿಂಗ್ ಇದೆ. ಏನ್ ಬೇಕಾದ್ರೂ ಶಾಪ್ ಮಾಡ್ಬೋದು. ಸೊ ಅಲ್ಲಿಗೆ ಹೋಗೋಣ ಏನಾದ್ರೂ ತಗೊಳ್ಳೋಣ. ಇಲ್ಲಿ ಬಂದಿದ್ದಕ್ಕೆ ಒಂದು ಮೆಮೊರಿ ಆಗಿ ಉಳ್ಕೊಳ್ಳುತ್ತೆ ಅಂತ ಅನ್ಕೊಂಡು ಅಂತ ಶಾಪ್ ಮಾಡಕ್ ಹೋದ. ಅವಾಗ ಐಡಿಯಾ ಬಂತು. ನಾನ್ ಮಗುನ ನೋಡ್ಕೊಂಡ್ರೆ ಚೇತನ್ ಅವ್ರು ಹೋಗಿ ಧ್ಯಾನ ಮಾಡ್ಕೊಂಡ್ ಬರ್ಬೋದು ಅಂತ ಅನ್ಕೊಂಡು. ಅದ್ರಿಂದ ಇವ್ನ ನಾನ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡಿದ್ದೆ. ಅವರು ಧ್ಯಾನ ಮಾಡೋದಕ್ಕೆ ಹೋದ್ರು. ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಮನೇಲೂ ಕೂಡ ಅವರು ಹಾಫ್ ಅನ್ ಅವರ್ ಇಲ್ಲಾಂದ್ರೆ 1 ಅವರ್ ಈ ತರ ಧ್ಯಾನ, ಪೂಜೆ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರಿಂದ ನಾವ್ ಅಲ್ಲಿಗ್ ಹೋಗಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದು. ಆದ್ರೆ ಅಲ್ಲಿ ಬಿಡಲ್ಲ ಅಂತ ಅಂದಾಗ ನಮ್ಗೆ ಒಂದ್ ಕ್ಷಣ ಬೇಜಾರಾಗೋಯ್ತು. ಆಮೇಲೆ ಹೆಂಗೋ ನಾವು ಮೇಂಟೈನ್ ಮಾಡ್ಕೊಂಡು ಆಮೇಲೆ ಹಸ್ಬೆಂಡು ಧ್ಯಾನ ಎಲ್ಲ ಮುಗಿಸ್ಕೊಂಡ್ ಬಂದ್ರು. ಬಂದ ತಕ್ಷಣ ನನ್ಗೂ ಹೋಗು ಅಂದ್ರು. ಆಲ್ರೆಡಿ ಟೈಮ್ ಆಗೋಗಿತ್ತು. ಸರಿ ಬೇಡ ಇನ್ನೊಂದ್ಸಲ ಬಂದಾಗ ಹೋಗೋಣ ಅಂತ ಅನ್ಕೊಂಡೆ. ಮಕ್ಳು ಅಂದ್ರೆ ಒಂದು 5 ಇಯರ್ಸ್, 6 ಇಯರ್ಸ್ ಒಳಗೆ ಬಿಡಲ್ಲ ಅಂತ ಅನ್ಕೊಂತೀನಿ. ಒಟ್ನಲ್ಲಿ ನಮ್ಮನ್ನ ಬಿಡ್ಲಿಲ್ಲ. ಯಾಕಂದ್ರೆ ಮಕ್ಳು ತುಂಬಾ ಗಲಾಟೆ ಮಾಡ್ತಾರೆ. ಧ್ಯಾನ ಮಾಡೋರ್ಗೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಅಂತ ಅನ್ಕೊಂಡು ಬಿಡಲ್ಲ. ಅಲ್ಲಿಂದ ನಾವು ಹೊರಟಿದ್ದು ಹಸುಗಳು ಅಂದ್ರೆ ಗೋಶಾಲಾ ಅಂತಾರಲ್ಲ ಅಲ್ಲಿಗೆ ಬಂದು, ಅಲ್ಲಿ ನಾವು ಹಸುಗೆಲ್ಲ ನಾವೇ ಫೀಡ್ ಮಾಡಿಸ್ಬೋದು. ಅವರೇ ಕೊಡ್ತಾರೆ. ಅಂದ್ರೆ ಹುಲ್ಲೆಲ್ಲ ಅವರೇ ಕೊಡ್ತಾರೆ ಇಷ್ಟಿಷ್ಟು ಅಂತ. ನಾವು ಆಕ್ಚುಲಿ ಮಜ್ಜಿಗೆನೂ ಕೊಡ್ತಾರೆ ಅಲ್ಲಿ ಕುಡಿಯೋದಕ್ಕೆ. ನಾವು ಹೋದಾಗ ಮಜ್ಜಿಗೆ ಅದೇನು ಕೊಟ್ಟಿರ್ಲಿಲ್ಲ. ಬಟ್ ಹಸುನ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೊಂಡು ಅದಕ್ಕೆ ತಿನ್ಸ್ಕೊಂಡು ಫೋಟೋಸ್, ವಿಡಿಯೋಸ್ ಏನ್ ಬೇಕಾದ್ರೂ ತಗೊಂಬೋದಿತ್ತು. ಆ ಹಸುಗಳಂತೂ ಎಲ್ಲಾ ಜನನ ನೋಡಿ ತುಂಬಾ ಫ್ರೆಂಡ್ಲಿ ಆಗೋಗಿದೆ. ಆದ್ರೆ ನಮಗ್ ಮಾತ್ರ ದೊಡ್ಡ ಹಸು ಎಲ್ಲ ನೋಡ್ತಾ ಇದ್ರೆ ತುಂಬಾ ಭಯ ಆಗ್ತಿತ್ತು. ಏನ್ ಇಷ್ಟೊಂದ್ ರಾಂಗ್ ಆಗಿದೆ ಇದು ಅಂತ ಅನ್ಕೊಂಡೆಲ್ಲ. ಇದನ್ನೆಲ್ಲ ನೋಡಿ ಹಂಸಿ ಅಂತ ಅಂತಿದ್ದ. ಯಾಕೆ ಅಂತಂದ್ರೆ ಚಿಂಟು ಟಿವಿಲಿ ಕೃಷ್ಣಂದು ಕತೆ ಬರುತ್ತೆ. ಅದನ್ನೆಲ್ಲ ನೋಡ್ದಾಗ ಮಕ್ಳಿಗೆ ಎಲ್ಲಾ ಪಾತ್ರಗಳು ಅರ್ಥ ಆಗತ್ತೆ. ಎಷ್ಟೊಂದ್ ಜನ ಅನ್ಕೊಂತೀರಾ ಮಕ್ಳಿಗೆ ಮೊಬೈಲ್ ಕೊಟ್ರೆ, ಟಿವಿ ತೋರ್ಸಿದ್ರೆ ಹಾಳಾಗ್ತಾರೆ, ಕೆಟ್ಟದಾಗತ್ತೆ ಅಂತ. ಸೀರಿಯಸ್ಲಿ ಹೇಳ್ತೀನಲ್ಲ, ನನ್ ಮಗನ್ ವಿಚಾರದಲ್ಲಿ ಯಾವುದೇ ರೀತಿ ಕೆಟ್ಟದಾಗಿಲ್ಲ.
ಇದುವರೆಗೂ ನಾನು ಕೈ ಹಿಡ್ಕೊಂಡು ಅವನಿಗೆ ಎ-ಬಿ-ಸಿ-ಡಿ ಬರ್ಸಿಲ್ಲ. ಅವ್ನು ಎ ಟು ಝೆಡ್ ಎ-ಬಿ-ಸಿ-ಡಿ ಈಗ ಅವನು ಬರೆಯಕ್ಕೆ ಕಲ್ತಿದ್ದಾನೆ. ಅ, ಆ, ಇ ಆಮೇಲೆ ಅರಸ ಇದೆಲ್ಲ ಅಷ್ಟೇ ಅವನೆಲ್ಲ ಮೊಬೈಲ್‌ನಿಂದಾನೇ ಕಲ್ತ್ಕೊಂಡಿರೋದು. ಇದೆಲ್ಲ ನೋಡಿ ಕಲ್ತ್ಕೊಂಡಿದ್ದಾನೆ ಅಂತಂದ್ರೆ ಅದು ಯಾವುದೇ ಕಾರಣಕ್ಕೂ ರಾಂಗ್ ಆಗಲ್ಲ. ಹಾಗಂತ ತುಂಬಾ ಹೊತ್ತು ಮಕ್ಳಿಗೆ ಮೊಬೈಲ್ ಕೊಡೋದು ತಪ್ಪು. ಆದ್ರೆ ಅವ್ನೇನ್ ಮಾಡ್ತಾನೆ ಅಂದ್ರೆ ಅವ್ನಿಗೆ ಒಂದ್ 10 ನಿಮಿಷ ಇಟ್ಕೊಂತಾನೆ ಅಷ್ಟೇ ಮೊಬೈಲ್‌ನ. ಆಮೇಲೆ ಅವ್ನಿಗೆ ಬೇಜಾರಾಗೋಗುತ್ತೆ. ಅದನ್ನ ವಾಪಸ್ ಕೊಟ್ಬಿಡ್ತಾನೆ ನಮ್ ಕೈಗೇನೆ ಮೊಬೈಲ್ ನಾವೇ ನೋಡು ಅಂತ ಕೊಟ್ರುನು, ಅವ್ನಿಗೆ ಇಷ್ಟ ಆಗಲ್ಲ ಮೊಬೈಲ್ ನೋಡೋದಕ್ಕೆ. ನಿಮ್ ಮಕ್ಳು ಮೊಬೈಲ್ ನನ್ ಬೇಕೇ ಬೇಕು, ನಾನ್ ನೋಡೇ ನೋಡ್ತೀನಿ ಅಂತ ಹಠ ಮಾಡ್ತಿದ್ದಾರೆ ಅಂತ ಅಂದ್ರೆ, ಪ್ಲೀಸ್ ಅವ್ರಿಗೆ ಕೆಲವೊಂದ್ ಬುಕ್ಸ್‌ಗಳನ್ನ ತಂದು ನೀವು ಕಥೆಗಳನ್ನ ಹೇಳೋದಾಗ್ಲಿ, ಇಲ್ಲ ಟಿವಿಲಿ ಯಾವ್ದಾದ್ರು ಒಂದು ಸ್ಟೋರೀಸ್ ಮಕ್ಳಿಗೆ ಈಗ ನೋಡಿ ಪೆಪ್ಪಾ ಪಿಗ್ ಇದ್ರಲ್ಲಿ ಬರುತ್ತೆ. ನಿಕ್ ಜೂನಿಯರ್ ಅಲ್ಲಿ ಬರುತ್ತೆ ಪೆಪ್ಪಾ ಪಿಗ್. ಅದ್ರಲ್ಲಿ ಒಂದ್ ಸ್ವಲ್ಪ ನೋಡಿದ್ರೆ ಇಂಗ್ಲಿಷ್ ಕಲಿಬೋದು. ಯಾವ ವಸ್ತುಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕಲ್ತ್ಕೊಬೋದು. ಹಾಗೆ ಚಿಂಟು ಟಿವಿಲಿ ಕೃಷ್ಣಂದು ಸ್ಟೋರಿ ಬರುತ್ತೆ. ಹಾಗೆ ಬೆಳಗ್ಗೆ ಹೊತ್ತು ಗಣಪತಿ ಸ್ಟೋರಿ ಬರುತ್ತೆ. ಆ ಗಣಪತಿ ಸ್ಟೋರಿ ಬಂದಾಗ್ಲಿಂದ ನನ್ ಮಗ ಪೂರ್ತಿ ಗಣಪತಿ ಸ್ಟೋರಿನ ಕಲ್ತ್ಕೊಂಡಿದ್ದಾನೆ. ಈ ರೀತಿ ನೀವು ಹಾಕೊಡೋದ್ರಿಂದ ಮಕ್ಳಿಗೆ ಸ್ವಲ್ಪ ಜ್ಞಾನನೂ ಬೆಳೆಯುತ್ತೆ. ಇದ್ನೆಲ್ಲ ಈ ಅಭ್ಯಾಸ ನಾನ್ ಮಾಡ್ತಾ ಇರೋದ್ರಿಂದ ಸೀರಿಯಸ್ಲಿ ನನಗೆ ಎಷ್ಟೊಂದ್ ವರ್ಡ್ಸ್‌ಗಳು ಗೊತ್ತಿಲ್ಲ. ನಾನೇ ಕೆಲವೊಂದ್ ವರ್ಡ್ಸ್ ಹೇಳ್ಬೇಕಾದ್ರೆ ತಡ್ಬಡಾಯಿಸ್ತೀನಿ ಮಾತಾಡೋದಕ್ಕೆ. ಬಟ್ ನನ್ ಮಗ ಅದನ್ನ ಕ್ಲಿಯರ್ ಆಗಿ ಹೇಳ್ತಾನೆ ಆ ವರ್ಡ್ಸ್‌ನ. ನನ್ಗದ್ ತುಂಬಾ ಖುಷಿ ಆಗುತ್ತೆ. ಮಕ್ಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ನಿಮ್ ಕೈಲಿರತ್ತೆ. ಮೊಬೈಲ್ ಕೊಡ್ಬೇಕೋ ಬೇಡವೋ ಅನ್ನೋದು ನಿಮ್ ಕೈಲಿರತ್ತೆ. ನೀವು ಕೊಟ್ರುನು ಮಕ್ಳು ಬೇಡ ಅನ್ಬೇಕು. ಆ ರೀತಿ ನೀವು ಮಕ್ಳನ್ನ ಬೆಳೆಸ್ಬೇಕು. ನನ್ ಮಗನು ಅಷ್ಟೇ ಈಗ ಹಾಗೆ ಮಾಡ್ತಿರೋದು. ನಾನೇ ಕೊಟ್ರು ನೋಡು ಅಂತ ಅವ್ನು ಈಸ್ಕೊಳಲ್ಲ ನೋಡೋದಕ್ಕೆ. ಈಗ ಮಕ್ಳದು ಅಮ್ಮನ್ ಜವಾಬ್ದಾರಿ ಫುಲ್ ಆಗಿರತ್ತೆ ಅಂತ ನಾನ್ ಹೇಳಲ್ಲ. ಈ ಕಡೆ ಅಪ್ಪನ್ ಜವಾಬ್ದಾರಿನೂ ಆಗಿರತ್ತೆ. ಇಬ್ರೂನು ಬ್ಯಾಲೆನ್ಸ್ ಮಾಡ್ಬೇಕು ಮಕ್ಳನ್ನ. ಅವಾಗ್ಲೇ ಮಕ್ಳು ಒಂದ್ ದಾರಿಗ್ ಬರೋದು. ಅವಾಗ ಮೊಬೈಲು ಬೇಡ ಅಂತಾರೆ, ಟಿವಿನೂ ಬೇಡ ಅಂತಾರೆ. ಏನಾದ್ರೂ ಒಂದು ಒಳ್ಳೆ ವಿಷಯ ಬರ್ತೈತೆ ಅಂದಾಗ ಮಾತ್ರ ನಾವು ಅದನ್ನ ಹಾಕೊಡ್ಬೇಕು. ಇಲ್ಲ ಅಂತ ಅಂದ್ರೆ ಆ ಮಕ್ಳೇ ಬೇಡ ಅನ್ಬೇಕು. ಆ ರೀತಿ ನಾವು ಮಕ್ಳಿಗೆ ಎಜುಕೇಟ್ ಮಾಡ್ಬೇಕು ಈಗಿನ ಇದ್ರಲ್ಲಿ. ಜಾಸ್ತಿ ಲೆಕ್ಚರ್ ಕೊಡ್ತಾ ಇದೀನಿ ಅಂತ ಅನ್ಸಿದ್ರೆ ಸೋ ಸಾರಿ. ಯಾಕಂದ್ರೆ ಇರೋ ಫ್ಯಾಕ್ಟ್‌ನ ನಾನು ಹೇಳ್ತಾ ಇದೀನಿ. ಬನ್ನಿ ಇವತ್ತಿನ ವ್ಲಾಗ್‌ನ ಮುಗ್ಸೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ.